ಇಲಾಖೆ ತನಿಖೆಗೆ ಕೊಡ್ತಾ ಇಲ್ಲ, ರಾಜೀನಾಮೆಗೂ ಕೂಡ ಹೋಗ್ತಾ ಇಲ್ಲ. ಏನು ಯಾವ ಈ ಲಜ್ಜಗೆಟ್ಟ ಕಾಂಗ್ರೆಸ್ ಸರ್ಕಾರ ಇವ್ರು ನಿಂತಿರುವುದೇ ಭ್ರಷ್ಟಾಚಾರದ ಮೇಲೆ. ಭ್ರಷ್ಟಾಚಾರದ ಹಣದ ಮೇಲೇ ಈ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ರಾಜ್ಯವನ್ನು ನಡೆಸ್ತಾ ಇರುವಂಥದ್ದು. ಎಕ್ಸೈಸ್ ಹಗರಣದಲ್ಲಿ ಸ್ವತಃ ಅಬಕಾರಿ ಸಚಿವರ ಹೆಸರು ಕೇಳಿ ಬರ್ತಾ ಇದೆ. ಅಬಕಾರಿ ಸಚಿವರ ಕುಟುಂಬದ ಸದಸ್ಯರ ಹೆಸರು ಕೇಳಿ ಬರ್ತಾ ಇದೆ. ಇದಕ್ಕೆ ಏನು ಪ್ರೂಫ್ ಇಲ್ಲ ಅಂತ ಅದು ಕೂಡ ಇವತ್ತು ಎಮರ್ಜ್ ಆಗಿದೆ. ಇದ್ರ ನಡುವೆನೂ ಸಹ ಮುಖ್ಯಮಂತ್ರಿಗಳು ಇದು ಸದನದಲ್ಲಿ ಚರ್ಚೆ ಮಾಡೋದಕ್ಕೆ ಇವತ್ತು ಬಿಡ್ತಾ ಇಲ್ಲ. ಭಾರತೀಯ ಜನತಾ ಪಾರ್ಟಿ ನಮ್ಮ ನಿಲುವು ಸ್ಪಷ್ಟ ಇದೆ. ಇಂಥ ದೊಡ್ಡ ಹಗರಣ, 6,000 ಕೋಟಿಗೂ ದೊಡ್ಡ ಹಗರಣ ಇವತ್ತು ಅಲ್ಲಿ ಅಧ್ಯಕ್ಷ ಹೇಳಿರುವಂತೆ, ಇಷ್ಟು ದೊಡ್ಡ ಹಗರಣ ಸರಿಯಾದ ರೀತಿ ತನಿಖೆ ಆಗಲೇಬೇಕು. ಇದು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಅಥವಾ CBIಯಿಂದನೇ ತನಿಖೆ ಆಗಬೇಕು. ಮತ್ತೊಂದು ಕಡೆ ನೀವು ಗಮನಿಸಿ, ರಾಜ್ಯ ಸರ್ಕಾರ ಇಡೀ ರಾಜ್ಯವನ್ನ ಕುಡುಕರ ರಾಜ್ಯವನ್ನಾಗಿ ಮಾಡ್ತಾ ಇದೆ. ನಾನು ಪದೇ ಹೇಳ್ತಾ ಇದ್ದೆ, ನಾನು ಹೇಳೋದಕ್ಕೆ ಕಾರಣನೂ ಕೂಡ ಇದೆ. ಗ್ರಾಮೀಣ ಭಾಗದಲ್ಲಿ ಇವತ್ತು ದಿನಸಿ ಅಂಗಡಿಲೂ ಕೂಡ ಇವತ್ತು ಯಥೇಚ್ಛವಾಗಿ ಇವತ್ತು ಹೆಂಡ ಸರಬರಾಜು ಆಗ್ತಾ ಇದೆ. ಕಾರಣ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ತಮ್ಮ ಬೊಕ್ಕಸಕ್ಕೆ ಹಣವನ್ನು ತುಂಬಿಸ್ಕೋಬೇಕು, ಗ್ಯಾರಂಟಿಗಳಿಗೆ ಹಣ ತುಂಬಿಸ್ಕೋಬೇಕು ಅಂತ ಹೇಳಿ ಇವತ್ತು ಟಾರ್ಗೆಟನ್ನು 35% ಟಾರ್ಗೆಟ್ ಇವತ್ತು ಜಾಸ್ತಿ ಮಾಡಿದ್ದಾರೆ ಕಳೆದ 2.5 ವರ್ಷದಲ್ಲಿ. ಯಾವುದೇ ಅಬಕಾರಿ ಇಲಾಖೆ ಅಧಿಕಾರಿಗಳು ಆ ಇಲಾಖೆಗೆ ಬರಬೇಕು, ಆ ಸ್ಥಾನಕ್ಕೆ ಬರಬೇಕು ಅಂತೇಳಿ ಲಂಚ ಇಲ್ದೇ, ಕೋಟಿ ಲಂಚ ಇಲ್ದೇ ಅಲ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲದರ ಪರಿಣಾಮ ಏನು ಅಂತ ಹೇಳಿದ್ರೆ, ಗ್ರಾಮೀಣ ಭಾಗದಲ್ಲಿ ದಿನಸಿ ಅಂಗಡಿಲೂ ಕೂಡ ಹೆಂಡ ಮಾರೋದಕ್ಕೆ ಇವರು ಅವಕಾಶವನ್ನು ಕೊಟ್ಟಿದ್ದಾರೆ. ಅಕ್ರಮವಾಗಿ ಮದ್ಯವನ್ನು ಮಾರೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸರ್ಕಾರದ ಬೊಕ್ಕಸವನ್ನು ಈ ರೀತಿ ತುಂಬಿಸ್ಕೊಳ್ಳೋಕೆ ಕೊಟ್ಟಿದ್ದಾರೆ. ಇಂಥ ನಾಚಿಕೆಗೇಡಿನ ಲಜ್ಜೆಗೆಟ್ಟ ಸರ್ಕಾರ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಎಂದೂ ಕೂಡ ನೋಡಿರಲಿಲ್ಲ. ಇವತ್ತು ಜನ ಇದಕ್ಕೆ ಇವತ್ತು ಶಾಪ ಆಗ್ತಾ ಇದ್ದಾರೆ. ನಾನು ಕೇಳೋದು, ಮುಖ್ಯಮಂತ್ರಿಗಳಾಗಿ ಜನರ ಕಲ್ಯಾಣದ ಬಗ್ಗೆ ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಗ್ಯಾರಂಟಿ ಅಂತ ಹೇಳಿಕೊಂಡು ಗ್ರಾಮೀಣ ಭಾಗದ ಬಡ ಕುಟುಂಬದ ಜೀವನವನ್ನು ಹಾಳು ಮಾಡೋದಕ್ಕೇನು ಸ್ವತಃ ಮುಖ್ಯಮಂತ್ರಿಗಳು ಇಳಿದಿರುವಂಥದ್ದು ಇದು ದುರ್ದೈವ. ಒಟ್ಟಾರೆಯಾಗಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಅನೇಕ ವಿಚಾರಗಳನ್ನು ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಅಬಕಾರಿ ಸಚಿವರ ರಾಜೀನಾಮೆನ ಪಡೆದುಕೊಳ್ಬೇಕು, ಅದ್ರ ಬಗ್ಗೆ ಸೂಕ್ತವಾಗಿರ್ತಕ್ಕಂಥ ತನಿಖೆ ಆಗಬೇಕು. ಮತ್ತೊಂದು ಕಡೆ ಇವತ್ತಿನ ರಾಜ್ಯಪಾಲರನ್ನ ಒಂದು ರೀತಿ ಜೀತದಾಳು ಅಂತೇಳಿ ಅಂದ್ಕೊಂಡಿದ್ದಾರೆ ಇವತ್ತು ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಸರ್ಕಾರದವರು. ಏನು ಹಿಂದೆ ಇಂದಿರಾ ಗಾಂಧಿಯವರು ಯಾವ ರೀತಿ ಅವರ ಆಡಳಿತಾವಧಿಯಲ್ಲಿ ಯಾವ ರೀತಿ ರಾಜ್ಯಪಾಲರ ದುರುಪಯೋಗ ಆಯಿತು ಅಂತೇಳಿ ಇಡೀ ದೇಶ ನೋಡಿದೆ. 90 ಬಾರಿ ರಾಷ್ಟ್ರಪತಿ ಆಡಳಿತವನ್ನು ಹೇರುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಕೇಂದ್ರದಲ್ಲಿದ್ದಾಗ ಆಗಿರುವಂಥದ್ದು. ಇದು ನಡುವೆ ರಾಜ್ಯಪಾಲರಿಗೆ ಇವತ್ತು ಜಂಟಿ ಅಧಿವೇಶನದ ಸಂದರ್ಭದಲ್ಲಿ ಅವರಿಗೆ ಅಪಮಾನ ಮಾಡಿರುವಂಥದ್ದು, ದುರ್ವರ್ತನೆ ಮಾಡಿರುವಂಥದ್ದು ಮತ್ತು ಅದನ್ನು ಡಿಫೆಂಡ್ ಮಾಡ್ಕೊಳ್ಳುವಂಥದ್ದು. ಅವ್ರು ಮಾಡಿದ್ದೇ ಸರಿ ಅಂತೇಳಿ ಇವತ್ತು ಮಾನ ಮರ್ಯಾದೆ ಬಿಟ್ಟು ಇವತ್ತು ಪಾದಯಾತ್ರೆ ಮಾಡಿಕೊಂಡು ಇವತ್ತಲ್ಲಿ ಮುತ್ತಿಗೆ ಹಾಕ್ತಾರಂತೆ. ಯಾವ ಪುರುಷಾರ್ಥಕ್ಕೋಸ್ಕರ ಮುತ್ತಿಗೆ ಹಾಕ್ತೀರಿ? ಒಟ್ಟಾರೆಯಾಗಿ ಕಾಂಗ್ರೆಸ್ ಸರ್ಕಾರ 2.5 ವರ್ಷದಲ್ಲಿ ಇವ್ರ ಯೋಗ್ಯತೆಗೆ ಯಾವುದೇ ಒಂದು ಹೊಸ ಯೋಜನೆ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ, ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇಡೀ ರಾಜ್ಯದ ವ್ಯವಸ್ಥೆಯನ್ನು ಹಾಳುಗೆಡವಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.